ಗೋವಾದ ರೆಸಾರ್ಟ್ ಒಂದರಲ್ಲಿ ಕನ್ನಡದ ನಿರ್ಮಾಪಕರ ಮಧ್ಯೆ ಗಲಾಟೆಯಾಗಿ ಅದು ದೊಡ್ಡ ಸುದ್ದಿ ಆಗಿತ್ತು ನಿನ್ನೆ ಅಷ್ಟೇ. ಸೊ ಅದ್ರ ಬಗ್ಗೆ ಏನೆಲ್ಲ ಆಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಮಾತಾಡೋಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದಂಥ ಗಣೇಶ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ನಮಸ್ತೆ. ಏನು ವಿಚಾರಕ್ಕೆ ಹೋಗಿ ಗೋವಾಗೆ ಫಿಲ್ಮ್ ಚೇಂಬರ್ ಎಲ್ಲ ಪದಾಧಿಕಾರಿಗಳು ಟ್ರಿಪ್ ಹೋಗಿದ್ದು, ಏನು ಕಾರಣಕ್ಕೆ ಗಲಾಟೆ ಆಯಿತು ಅಂತ? ಆ್ಯಕ್ಚುಲಿ ಅಲ್ಲಿ ಮೊನ್ನೆ ಒಂದು ಕಾರ್ಯಕರ್ತ ಸಮಿತಿ ಮಾಡಬೇಕು ಅಂತ ಒಂದು ಪದಾಧಿಕಾರಿಗಳು ಡಿಸೈಡ್ ಮಾಡಿದ್ರು. ನಮ್ಮ ಬೈಲಾ ಪ್ರಕಾರ ಪದಾಧಿಕಾರಿಗಳು ಇದು ಬೈಲಾ ಮಾಡೋಂಗಿಲ್ಲ ಅಂತೇಳಿ ಒಂದು ನಿಯಮ ಇದೆ ಅಂತೇಳಿ, ಸೊ ಅದನ್ನು ಸಿನಿ 90 ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ, ನೀವು ಬನ್ನಿ ಅಂತ ಕೇಳಿದ್ರು. ಸೊ ನಿರ್ಮಾಪ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತ ಸಮಿತಿಯ ಎಲ್ಲ ಆಫೀಸ್ ಬೇರರ್ಸು ಮತ್ತು ಕಾರ್ಯಕರ್ತ ಸಮಿತಿ ಸದಸ್ಯರು ಎಲ್ಲರೂ ಹೊರಟರು. ಸೊ ಆ ಒಂದು 52 ಜನದಲ್ಲಿ ನಾನು ಒಬ್ಬ ಗೋವಾಗೆ ಹೋಗಿದ್ದೆ. ಪ್ರತಿ ವರ್ಷ ಈ ಥರ ಟೂರ್ ಮಾಡ್ತಾ ಇದ್ರೆ ಹೇಗೆ ಪದಾಧಿಕಾರಿಗಳೆಲ್ಲ ಸೇರಿ? ಇಲ್ಲ, ಇದು ಗೋವಾ ಟ್ರಿಪ್ ಅಂತ ಏನು ಮಾಡಿಲ್ಲ. ಆ್ಯಕ್ಚುಲಿ ಒಂದು ಅಧ್ಯಕ್ಷಕ್ಕೆ ಬಂದಮೇಲೆ ಒಂದು ಔಟ್ಸೈಡ್ ಕರ್ಕೊಂಡು ಹೋಗೋದು ಒಂದು ಬಾಡಿಕೆ ಇತ್ತು. ಸೊ ಚೇಂಬರಿಂದ ಏನಾಗಿದೆ ಅಂದರೆ ಈಗ ಟೋಟಲಾಗಿ NM ಸುರೇಶ್ ಅವರೇ ಕರ್ಕೊಂಡೋಗಿದ್ದು, ಇದಕ್ಕೆ ಮಧ್ಯದಲ್ಲಿ ಬೇರೆಯವ್ರು ಯಾರೂ ಇಲ್ಲ. ಸೊ ನಾವು ಅಲ್ಲಿ ಹೋಗಿ ಒಂದು ಸಾಯಂಕಾಲ 6-6:30 ಗೋವಾ ರೀಚ್ ಆದೋ ಮೊನ್ನೆ. ಸೊ ಟಿಫನ್ ಎಲ್ಲ ಊಟಕ್ಕೆ ರೆಡಿ ಆಗೋಣ ಬನ್ನಿ ಅಂತೇಳಿ 7 ಗಂಟೆಗೆ ಎಲ್ಲ ಊಟಕ್ಕೆ ಸ್ಟೇ ಆಯಿತು. ಸೊ 8-8:30 9 ಗಂಟೆವರೆಗೆ ಆಗಿದ ತಕ್ಷಣ ಊಟ ಮಾಡ್ತಾಯಿದ್ರು. ಸೊ ರಥವರ ಮಂಜು ಎದುರುಗಡೆ ಕೂತಿದ್ರು, ಇವರು ಆಂತರ್ಯ ಸತೀಶ್, ಹುಚ್ಚ ಸತೀಶ್ ಈ ಕಡೆ ಕೂತಿದ್ದ. ಸೊ ದಿಢೀರಂತ ಒಬ್ರಿಗೊಬ್ರು ಅವ್ರದ್ದು ಗಲಾಟೆಗಳು ನಡೀತು, ಮಾತು. ಸೊ ಮಾತಾಡ್ತಿದ್ದಂಗೆ ಊಟ ಮಾಡ್ತಿದ್ದು ಪ್ಲೇಟಲ್ಲೇ ತೆಗೆದು ರಥವರ ಮಂಜುಗೆ ಹಣೆಗೆ ಹೊಡೆದ್ಬಿಟ್ರು, ಅದು ಸತೀಶ್ ಅವರು. ಸೊ ಹೊಡೆದಿದ ತಕ್ಷಣ ಏನಾಗೋಯ್ತು, ಓಪನ್ ಆಗಿ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಅದು ಎದುರುಗಡೆ ಇದ್ದಿದ್ದು ಸ್ಪೋರ್ಟ್ಸ್ ವುಡ್ನ ತೆಗೆದು ಜೋರಾಗಿ ಹಣೆಗೆ ಹೊಡೆದಿದ್ದರಿಂದ 3-4 ಬರೆ ಬಂದ್ಬಿಡ್ತು. ಸೊ ಎಲ್ಲ ಕಡೆನೂ ಬ್ಲಡ್ ಸ್ಟಾರ್ಟ್ ಆಯಿತು. ನಾನು ಹಿಂದೆ ನಾವು ಸುಂದರರಾಜ್ ಅವರು, ಬಾಮ, ಗಿರೀಶು ಎಲ್ಲ ಕೂತಿದ್ದು. ಸೊ ನಾವು ಇಮ್ಮಿಡಿಯೇಟಾಗಿ ಮಧ್ಯಕ್ಕೆ ಬಿಡ್ಸೋಕ್ಕೆ ಹೋಗ್ಬೇಕಲ್ಲ, ನಾವೇನು ಮಾಡಿದೆ, ಇಮ್ಮಿಡಿಯೇಟಾಗಿ ಎದ್ದು ಮಧ್ಯದಲ್ಲಿ ಬಿಡ್ಸೋಕ್ಕೆ ಹೋದೆ. ಬಟ್ ಆ ಬಿಡಿಸೋ ಟೈಮಲ್ಲಿ ಸ್ಪೋರ್ಟ್ನಿಂದ ತೆಗೆದು ಒಂದು ಇಲ್ಲಿಗೆ ಒಂದು ಇಲ್ಲಿಗೆ ಚುಚ್ಚಿಬಿಟ್ಟ. ಸೊ ಚುಚ್ಚಿದ ತಕ್ಷಣ ನನಗೆ ಇದು ಮೂಗು ಓಪನ್ ಆಗಿ ಬ್ಲಡ್ ಎಲ್ಲ ಸೋರಿ ಎಲ್ಲ ಅಲ್ಲಿ ಸಡನ್ನಾಗಿ ಎಲ್ಲರಿಗೂ ಗಾಬರಿ. ಎಲ್ಲ 1 ಸೆಕೆಂಡಲ್ಲಿ ಇದೇನಾಯ್ತು ಅಂತ ನೋಡೋಷ್ಟರಲ್ಲಿ ಕಂಪ್ಲೀಟ್ ಚುಚ್ಚಿಬಿಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಊಟ ಮಾಡ್ತಿದ್ದಂಗೆ ಸಡನ್ನಾಗಿ ಪ್ಲೇಟಲ್ಲಿ ಹೊಡೆದಿದ ತಕ್ಷಣ ಎಲ್ಲರಿಗೂ ಗಾಬರಿ, ರಕ್ತ ಸಿಕ್ಕಾಬಿಟ್ಟೆ ಸೋರ್ಬಿಡ್ತು. ಸೊ ರಕ್ತ ಸೋರಿದಾಗ ನಾನು ಮಧ್ಯದಲ್ಲಿ ಹೋಗಿ ಬಿಡ್ಸೋಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಕೈಯಲ್ಲಿ 2 ಕಡೆ 2 ಫೋರ್ಕ್ಸ್ ಬಂದಿದೆ ಅಂತ ನೋಡಲಿಲ್ಲ. ಸೊ ಅದರಿಂದ ಮೇಲೆ ಒಂದು ಕೆಳಗಡೆ 2 ಚುಚ್ಚಿಬಿಟ್ಟು ಸೊ ನನಗೆ ಕಂಪ್ಲೀಟ್ಲಿ ಬ್ಲಡ್ ಲಾಸ್ ಆಗೋಯ್ತು. ಸೊ ಮೂಗೊಂದು ಕಂಪ್ಲೀಟ್ಲಿ ಓಪನ್ ಆಗಿದ್ದರಿಂದ ನನಗೆ ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಸೊ ಸಡನ್ನಾಗಿ ಎಲ್ಲ ಬಂದರು, ಸೇರಿದ್ರು, ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಸೊ ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ನನಗೆ ಅಲ್ಲಿ ಆ ಟ್ರೀಟ್ಮೆಂಟ್ ನನ್ನ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸ್ಬೇಕು, ಯಾಕಂದರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಮೂಮೆಂಟ್ ಇತ್ತು. ಸೊ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 11 ಗಂಟೆಗೇ ನಾನು ಬೆಂಗಳೂರಿಗೆ ಬಂದು ಮಣಿಪಾಲ್ ಸೆಂಟ್ರಲ್ಲಿ ಅಡ್ಮಿಟ್ ಆಗಿ ನನ್ನ ಕಂಪ್ಲೀಟ್ಲಿ ಒಂದು ಚರ್ಚೆ ಇದು ಎಲ್ಲ ಪೂರ್ತಿ ಚೆಕ್ ಮಾಡಿಸ್ಕೊಂಡೆ. ಏನು ಸತೀಶ್ ಆರ್ಯ ಅವ್ರನ್ನ ಕುಡಿದಿದ್ದ ಕಾರಣಕ್ಕೆ ಇದೆಲ್ಲ ಆಯ್ತಾ ಅಂತ? ಕುಡಿದಿದ್ರು 100%. ಬಟ್ ಮ್ಯಾಂಡ್ ಆಗಂತ ದೊಡ್ಡ ಗಲಾಟೆ ಏನಿಲ್ಲ. ಕೂತ್ಕೊಂಡು ಊಟ ಮಾಡ್ದಂಗೆ ಏಕಾಏಕಿ ತೆಗೆದು ದಡ ಅಂತ ಹೊಡೆದಾಕ್ಬಿಟ್ರೆ ಅದು ಯಾವ ರೀತಿ ಸರಿ ಅನ್ನೋದು ನನಗಂತೂ ಗೊತ್ತಿಲ್ಲ. ಪ್ರೊಡ್ಯೂಸರ್ಗೆ ಸೊ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ಫಸ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಬರಬೇಕಾಯಿತು. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಈಗ ಮುಗ್ದಿದೆ. ಸೊ ನಾನು ಇಮಿಡಿಯೇಟಾಗಿ ನಾಳೆ ಇವತ್ತೊಂದು ಮೆಡಿಕಲ್ ಟೆಸ್ಟ್ ಇದೆ, ಸಾಯಂಕಾಲ ಐ ಟೆಸ್ಟ್ ಎಲ್ಲ ಇದೆ, ಯಾಕಂದರೆ ಇದು ಸ್ವಲ್ಪ ಬ್ಲರ್ ಆಗಿದೆ, ಒಳಗಡೆ ಡೆಪ್ತ್ ಹೋಗಿರ್ಬೋದು ಅಂತ. ಸೊ ಇವತ್ತೊಂದು MRI ಸ್ಕ್ಯಾನ್ ಮಾಡಿಸಿ ಅದು ಐ ಟೆಸ್ಟ್ ಮಾಡಿಸಿ ನಾಳೆ ಒಂದು 12ವರೆಗೆ ಮೀಟಿಂಗ್ ಕರೆದಿದ್ದಾರೆ ಚೇಂಬರಲ್ಲಿ. ಸೊ ಅಲ್ಲೇನು ಡಿಸಿಷನ್ ಆಗುತ್ತೆ ನೋಡ್ಕೊಂಡು ನಾನು ಗೋವಾಗೆ ಅದೇ ಸೇಮ್ ಕಲಂಗೋಟ್ ಪೊಲೀಸ್ ಸ್ಟೇಷನ್ಗೆ ನಾನು ಆಲ್ರೆಡಿ ಕಂಪ್ಲೇಂಟ್ ಲಾಂಚ್ ಮಾಡೋದು ಡಿಸೈಡ್ ಮಾಡಿದ್ದೀನಿ. ಎಷ್ಟು ವರ್ಷದಿಂದ ಪರಿಚಯ ಸರ್ ಸತೀಶ್ ಅವರು? ಮೊದಲೇನಾದರೂ ಹಳೆ ದ್ವೇಷ ಏನಾದರೂ ಇತ್ತಾ? ಅಂದರೆ ನಿಮ್ಮ ವಾದ ವಿವಾದ ಇದ್ದೇ ಇರುತ್ತೆ ಫಿಲ್ಮ್ ಚೇಂಬರಲ್ಲಿ, ಸಾಕಷ್ಟು ಬಾರಿ ಆಗ್ತಾನೆ ಇರುತ್ತೆ. ಸೊ ಆ ಥರದ್ದೇನಾದ್ರು ದ್ವೇಷ ಇತ್ತು, ಹಳೆ ದ್ವೇಷ? ಇಲ್ಲ, ನನಗೂ ಆಂತರ್ಯ ಸತೀಶ್ಗೆ ಅಂತ ಗಲಾಟೆಗಳೆಲ್ಲ ಏನಾಗಿಲ್ಲ. ಬಟ್ ಅವನ ಆ್ಯಕ್ಟಿವಿಟಿನೇ ಅದು. ಅವನು ಆಲ್ರೆಡಿ ಚೇಂಬರ್ನಲ್ಲೇ ಪದಾಧಿಕಾರಿಗಳು ನೋಡೋಕ್ಕೆ ಹೋಗಿ ಕಂಪ್ಲೇಂಟ್ ಆಗಿ ಆಮೇಲೆ ಅವರೇ ನೋಟಿಸ್ ಇಶ್ಯೂ ಮಾಡಿದರು. ಮತ್ತು ಯಾರೇ ಬಂದು ಮಾತಾಡೋಕ್ಕೆ ಬಂದರೂ ಅವ್ನು ದೊಡ್ಡ ರೌಡಿ ಅಂತ ತಿಳ್ಕೊಂಬಿಟ್ಟಿದ್ದಾನೆ. ಅವನಿಗೆ ಆಂತರ್ಯ ಸತೀಶ್ ಅಲ್ಲ, ಅವನು ಹುಚ್ಚ ರೌಡಿ ಇಲ್ಲ, ಸೈಕೋ ಟರ್ನ್ ಆಗಿರಬೇಕೇನೋ. ಸೊ ಕೂತ್ಕೊಂಡು ಮಾತಾಡ್ತಾ ಇದ್ದಂಗೆ ಇದು ತೆಗೆದು ಸ್ಪೋರ್ಟ್ ಅಂತ ತೆಗೆದು ಚುಚ್ಚೋಂಥದ್ದು ಅಂತ ಏನಿತ್ತು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅವನಂತೂ ಇಮಿಡಿಯೇಟಾಗಿ ಮೆಡಿಕಲ್ ಚೆಕಪ್ ಮಾಡಿಸ್ಲೇಬೇಕು. ಯಾಕಂದರೆ 1.5 ವರ್ಷ ಮುಂಚೆನೇ ಇದೇ JP ನಗರ ಸ್ಟೇಷನಲ್ಲಿ ಇವತ್ತು ಕಂಪ್ಲೇಂಟ್ ಇದೆ. ಇವನು ಯಾವುದೋ ಹುಡುಗರು ತಲೆಗೆ ಹೊಡೆದು ಇವನು ತಲೆ ಓಪನ್ ಆಗಿಬಿಟ್ಟಿತ್ತು. ಅಲ್ಲೇ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದಾಗ ಇದೇ ಸಾರಾಗೋಯ್ದು ನಾವೆಲ್ಲ ಹೋಗಿ ಬಿಡಿಸ್ತೋ. ಮೊನ್ನೆ ಚೇಂಬರ್ ಗಲಾಟೆ ಆಯಿತು 1 ತಿಂಗಳು ಮುಂಚೆ, ಆವಾಗಲೂ ನಾವು ಬಿಡಿಸ್ತೋ, ಆವಾಗಲೂ ನೋಟಿಸ್ ಇಶ್ಯೂ ಮಾಡಿದ್ರು. ಬಟ್ ಅವ್ನು ಕಾರ್ಯಕಾರಿ ಸಮಿತಿ ಸದಸ್ಯ ಅಂತೇಳಿ ಕರ್ಕೊಂಬಂದಿದ್ದು. ಬಟ್ ಅಲ್ಲಿ ಬಂದಂಥ ಸಂದರ್ಭದಲ್ಲಿ
ನಾವು ಹೋಗಿರೋದು ಯಾವುದಕ್ಕೆ, ನಾವು ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲದೆ ವಿತಿನ್ ಜಸ್ಟ್ ಒಂದು ನಿಮಿಷದಲ್ಲಿ ಎಲ್ಲರಿಗೂ ಚುಚ್ಚಿಟ್ಬಿಡ. ಇನ್ನು ಪಕ್ಕದಲ್ಲಿ ಇನ್ನೊಂದು 4 ಜನ ಬಂದಿರೋ ಚುಚ್ಬಿಟ್ರು ಅವನು. ಸೊ ಎನ್ ಸುರೇಶ್ ಮಧ್ಯಕ್ಕೆ ಬಂದರು. ಸೊ ಅವನಿಗೂ ತುಟಿಗೆ ಚುಚ್ಬಿಟ್ಟು ಅವನ್ನ ತಳ್ಬಿಟ್ಟು ಆ ಕಡೆಗೆ. ಸೊ ಅವ್ರ ಕೆಳಗೆ ಆ ಕಡೆ ಬಿದ್ದರು. ಸೊ ಇಂಥ ಒಂದು ಘಟನೆ ನಡೀತಲ್ಲಿ. ನೆನ್ನೆ ಮಾತನಾಡ್ತಾ ಅವ್ರು ಹೇಳಿದ್ದೇನಂತಂದ್ರೆ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಅವರು ಟ್ರೈ ಮಾಡಿದ್ರು, ನೀವು ಮತ್ತೆ ಮಂಜುನಾಥ್ ಅವರು ಅಂತ ಹೇಳ್ತಾ ಇದ್ರು. ಅದಕ್ಕೆ 52 ಜನ ಸಾಕ್ಷಿ ಇದೆ. ಅಲ್ಲಿ ಹೋಟ್ಲಲ್ಲಿ ಆಲ್ರೆಡಿ ರೆಕಾರ್ಡ್ ಆಗಿರೋಂಥ ಒಂದು CCTVದು ರೆಕಾರ್ಡ್ ಇದೆ. ಸೊ ಸಾಕ್ಷಿ ಇದೆ, ಯಾರು ಏನು ಮಾಡೋರು ಅನ್ನೋದು ಎಲ್ಲ ಗೊತ್ತಾಗುತ್ತಲ್ವಾ. ಈಗ ಅವ್ರ ಮೇಲೆ ಹಲ್ಲೆ ಮಾಡಿದರೆ ಏನೋ ಒಂದು ಆಗಿರಬೇಕಲ್ಲ. ಇಲ್ಲಿ ಹಲ್ಲೆ ಮಾಡಿಸ್ಕೊಂಡ್ರು ನಾನು ಮಧ್ಯಕ್ಕೆ ಸೀನಿಯರಿಟಿ 40 ವರ್ಷ ಚಿತ್ರರಂಗದಲ್ಲಿ ನಾನು ಒಂದು ಸುಮಾರು 5 ವರ್ಷ ಆಫೀಸ್ ಬೇರರ್ ಆಗಿದ್ದೀನಿ, 4 ವರ್ಷ ಸೆಕ್ರೆಟರಿ ಆಗಿದ್ದೀನಿ, 1 ವರ್ಷ ಉಪಾಧ್ಯಕ್ಷನಾಗಿ. ನನಗೂ ಜವಾಬ್ದಾರಿ ಇದೆ, ಚೇಂಬರ್ಗೆ ಒಂದು ಗೌರವ ಇದೆ. ಆ ಚೇಂಬರ್ ಗೌರವವನ್ನು ಉಳಿಸೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟರು ಸಾಲದು. ಯಾಕಂತಂದರೆ ಅದು ತುಂಬ ದೊಡ್ಡದಾಗಿ ಬೆಳಿಬೇಕು. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಜನಕ್ಕೆ ಬಂದ್ಬಿಟ್ಟು ಚೇಂಬರ್ಗೆ ಕೆಟ್ಟ ಹೆಸರು ತರ್ತಾರೆ ಅಂದರೆ ಅದು ಬಿಡಬಾರ್ದು. ಬಟ್ ನಾಳೆ ಬೆಳಗ್ಗೆ ಮಾತಾಡೋದಂತ ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ತಗೋತಾರೋ ನಾನು ಭದ್ರಾಗಿರ್ತೀನಿ. ಈ ಕಡೆ ನೋಡಿದ್ರೆ ಎಲ್ಲ ಹಿರಿಯರೆಲ್ಲ ಇದ್ರು, ಸಾರಾಗೋವಿಂದ್ ಅವರು ಇದ್ರು, ಬಾಮರೀಶ್ ಅವರು ಇದ್ರು, ಎನ್ ಸುರೇಶ್ ಅವರೆಲ್ಲ ಇದ್ರು. ಅಲ್ಲ ಅಷ್ಟಿದ್ರು ಕೂಡ ಆ ಥರದೊಂದು ವರ್ತನೆ ಮಾಡಿದೆ ಸರಿ ಅಂತ ಅಲ್ಲ. ನಾನು ಈ ಒಂದು ಗಲಾಟೆ ಸಂದರ್ಭದಲ್ಲಿ ಸಾರಾಗೋವಿಂದ್ ಇರಲಿಲ್ಲ. ಸಾರಾಗೋವಿಂದ್ ಅವರು ಒಟ್ಟಿದ್ರು. ಬಟ್ ಬಾಮರೀಶು, ಗಿರೀಶ್ ಎಲ್ಲಲ್ಲೇ ಇದ್ದು. ಎಲ್ಲರೂ ಆರಾಮಾಗಿ ಜಾಲಿಯಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದಂಥ ಒಂದು ಸಂದರ್ಭದಲ್ಲಿ ಏಕಾಏಕಿ ಹಿಂಗೆ ಮಾಡ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಯಾಕಂದ್ರೆ ಮೊದಲಿಂದ ಜಗಳ ಇಲ್ಲ, ಏನಿಲ್ಲ. ದಿಢೀರಂತ ಎದ್ದು ಬಂದ್ಬಿಟ್ಟು ಚಾಕು ಚುಚ್ಚದಂಗೆ ಎತ್ತಿ ಹಿಂಗೆ ಸ್ಪೋರ್ಕಲ್ಲಿ ಚುಚ್ಚೋದಿದೆಯಲ್ಲ. ಸೊ ಇದು ಎಷ್ಟು ಸಂಜಾಸ ನನಗೂ ಗೊತ್ತಿಲ್ಲ. ನನಗೂ ಶಾಕ್ ಆಗ್ಬಿಟ್ಟು ಸಡನ್ನಾಗಿ ಮೂಗಿ ಹಿಂಗೆ ಓಪನ್ ಆಗ್ಬಿಟ್ಟಿತ್ತು. ಸೊ ಇಲ್ಲೊಂದು 15 ಸ್ಟಿಚ್ಚು, ಇಲ್ಲೊಂದು 15 ಸ್ಟಿಚ್ಚು. ಸೊ ಈ ಒಂದು ಇದರಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ಲಿ. ಯಾಕಂದ್ರೆ ಫಸ್ಟ್ ನಾನು ಮೆಡಿಕಲ್ ಎರಡು ಆಗಬೇಕು. ಯಾಕಂದರೆ ಕಣ್ಣಿಗೆ ಕಳ್ಕೊಂಬಿಟ್ರೆ ನಮ್ಮ ಫ್ಯಾಮಿಲಿ ಯಾರೂ ಸಾಕಲ್ಲ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಇವತ್ತೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ನಾಳೆ ಇವ್ರೇನು ತೀರ್ಮಾನ ತೊಗೋತಾರೋ ನೋಡ್ತೀನಿ. ಮಧ್ಯಾಹ್ನ 3 ಗಂಟೆಗೆ ನಾನು ಹೋಗಿ ಗೋವಾಗೆ ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀನಿ. ಅಲ್ಲಿ ಪೊಲೀಸ್ ಏನಾದರೂ ಆ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಬಂದ್ರೆ ಕಂಪ್ಲೇಂಟ್ ಆಗಿ ನಾವು ಆಲ್ರೆಡಿ ಅಲ್ಲಿ ಹೇಳಿದ್ದೀವಿ. ಒಂದು ಲೆವೆಲ್ ಗೊತ್ತಿದೆ ಆಲ್ರೆಡಿ. ಅಲ್ಲಿ ಮೆಡಿಕಲ್ ಇದ್ರಲ್ಲೂ ಕೂಡ ವಿತೌಟ್ ಮೆಡಿಕಲ್ ಇಲ್ಲಾಂದರೆ ಟ್ರೀಟ್ಮೆಂಟ್ ಮಾಡಲ್ಲ. ಸೊ ಅದನ್ನು ಕೂಡ ಎಲ್ಲ ಅವ್ರದ್ದು ಇದೆ. ಸೊ ಇದು ನೋಡಿಕೊಂಡು ನಾನು ಮುಂದಿನ ತೀರ್ಮಾನ ನಾನು ತಗೊಳ್ತೀನಿ. ಫಿಲ್ಮ್ ಚೇಂಬರ್ ಮಟ್ಟಕ್ಕೆ ಹೇಳಿದ್ರೆ ತುಂಬ ಗಂಭೀರವಾದ ಒಂದು ಘಟನೆ ಇದೆ ಆ್ಯಕ್ಚುಲಾಗಿ. ಪ್ರೊಡ್ಯೂಸರ್ ಹೊಡೆದಾಟ ಅಲ್ಲಿ ಆದರೆ ಬೇರೆ ಸ್ಟೇಟಲ್ಲಿ ಹೋಗಿ ಈ ಥರ ಆಗಿರೋಂಥ ಘಟನೆ. ಸೊ ಅವರ ಮೇಲೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ಒಂದು ಇದು ಏನು ಹೇಳಬೇಕು ಅಂತಿದ್ದೀರಾ ಅಂತ ನಾವು ಫಿಲ್ಮ್ ಚೇಂಬರ್? ಚೇಂಬರ್ನವರು ನನಗೆ ಒಂದು ತಾಯಿ ಇದ್ದಂಗೆ. ನಾನು ಮೊದಲಿಂದನೂ ಚೇಂಬರ್ಗೆ ನಾನು ಯಾವಾಗಲೂ ಭಾಳ ಆಪ್ತರ ಜೊತೆಲಿ ಇದ್ದೀನಿ. ಯಾಕಂದ್ರೆ ಎಲ್ಲ ಹಿರಿಯರು ನೋಡ್ಕೊಂಬಂದಿರೋ ಡಾಕ್ಟರ್ ರಾಜ್ಕುಮಾರ್, ವಿಷ್ಣು ಸಾರಿಂದ ಹಿಡಿದು ಎಲ್ಲರೂ ನಾವು ನೋಡ್ಕೊಂಡು ಬೆಳ್ಕೊಂಬಂದಿರೋ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇದು ಆಗಬಾರ್ದಾಗಿತ್ತು. ಇಂಥವರೆಲ್ಲ ಬಂದು ಚೇಂಬರ್ಗೆ ಏನು ಅವ್ರ ಕಡೆಯಿಂದ ಏನು ಬೆಳವಣಿಗೆ ಏನಿರಲ್ಲ. ಯಾಕಂದರೆ ಇಂಥ ಆ್ಯಟಿಟ್ಯೂಡ್ ಇದು ತುಂಬ ಒಂದು ಕ್ರಿಟಿಕಲ್. ಒಬ್ಬ ಜೀವ ತೆಗಿಯೋಕ್ಕೆ ಮುಂದೆ ಬಂದು ನಿಂತ್ಕೋತಾರೆ ಅಂತಂದರೆ ಅವ್ರಿಗೂ ನಮಗೂ ಜಗಳ ಇಲ್ಲ, ಯಾವತ್ತೂ ನಮಗೂ ಅವ್ರಿಗೆ ಯಾವತ್ತೂ ಮಾತುಕತೆ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇದಾಗಿದ್ದು ದುರಷ್ಟಕರ ಅಂತ ಹೇಳ್ತೀನಿ. ಏನು ಕ್ರಮ ತಗೊಳ್ತಾರೋ ತಗೊಳ್ಳಿ, ಕಾನೂನುವಾಗಿ ಏನು ಕ್ರಮ ತಗೊಳ್ಬೇಕೋ ನಾನು ತಗೊಳ್ತೀನಿ. ಈಗ ಆಲ್ರೆಡಿ ಮೇ ಬಿ ಗೋವಾದಿಂದ ಎಲ್ಲ ಬರ್ತಾ ಇರ್ಬೋದು, ನಾಳೆ ಏನಾದರೂ ಮೀಟಿಂಗ್ ಆಗ್ಬೋದಾ ಅಂತ? ಹೌದು, ನಾಳೆ 12 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ನನಗೆ ಹೇಳ್ತೀನಿ ಎಷ್ಟು ಗಂಟೆ ಬರಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಕಾಯ್ತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ನಾನು ಹೋಗಿ ನನ್ನದೇನು ಸ್ಟೇಟ್ಮೆಂಟ್ ಇದೆ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಹುಷಾರಾಗಿ ನಾಳೆ ಕೂಡ ಏನು ಕಂಪ್ಲೇಂಟ್ ಲಾಡ್ಜ್ ಮಾಡೋದು ಮತ್ತು ಫಿಲ್ಮ್ ಚೇಂಬರ್ ಮೀಟಿಂಗ್ ಇದೆ ಅದರೊಳಗೆ. ಥ್ಯಾಂಕ್ ಯು. ನೋಡಿದ್ರೆ ಇದಿಷ್ಟು ಎ ಗಣೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೊಕೇಶನ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.